ಸುದ್ದಿ ಮಿತ್ರ ಕುದೂರು ಮಹೇಶ್. ಮಾಗಡಿ ತಾಲೂಕು ಕುದೂರು ಗ್ರಾಮದ ಶ್ರೀ ಲಕ್ಷ್ಮೀದೇವಿ ದೇವಾಲಯದ ಬಳಿ ಇರುವ ಶ್ರೀ ರಾಘವೇಂದ್ರ ವಾಣಿಜ್ಯ ಮತ್ತು ಗಣಕ ವಿದ್ಯಾಶಾಲೆ ಇವರ ವತಿಯಿಂದ ಭಾನುವಾರ 32ನೇ ವರ್ಷದ ಕನ್ನಡ ರಾಜ್ಯೋತ್ಸವ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಈ ಕಾರ್ಯಕ್ರಮದ ಧ್ವಜಾರೋಹಣ ಕಾರ್ಯಕ್ರಮವನ್ನು ಕುದೂರು ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಭಾಗ್ಯಮ್ಮ ಚಿಕ್ಕರಾಜರವರು, ಸದಸ್ಯರಾದ ಲತಾರವರು ಮತ್ತು ನಿರ್ಮಲಾ ನಾಗೇಂದ್ರರವರು ಸೇರಿದಂತೆ ಹಲವಾರು ಗಣ್ಯರು ಮತ್ತು ವಿದ್ಯಾರ್ಥಿಗಳು ಧ್ವಜಾರೋಹಣ ಕಾರ್ಯಕ್ರಮವನ್ನು ನೆರವೇರಿಸಿಕೊಟ್ಟರು. ಸುಮಾರು 32 ವರ್ಷದಿಂದ ಇದು 32ನೇ ವರ್ಷ ರಾಜ್ಯೋತ್ಸವ. 31 ವರ್ಷದ ರಾಜ್ಯೋತ್ಸವನ ಎಲ್ಲ ಸಹಯೋಗದೊಂದಿಗೆ ಎಲ್ಲ ಆಚರಿಸ್ಕೊಂಡು ಬಂದಿದ್ದೀವಿ. ಹಾಗೂ ಎಲ್ಲರೂ ನನ್ನ ಸಹಕಾರ ಕೊಟ್ಟು ಈ ರಾಜ್ಯೋತ್ಸವಕ್ಕೆ ಅನುವು ಮಾಡಿಕೊಟ್ಟಿದ್ದಾರೆ. ಹಾಗೂ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವುಗಳು ವಾಣಿಜ್ಯ ಪರೀಕ್ಷೆ ಹಾಗೂ ಗಣಕ ಪರೀಕ್ಷೆಯಲ್ಲಿ ಹೆಚ್ಚು ಅಂಕ ಪಡೆದವರಿಗೆ ಬಹುಮಾನ ವಿತರಣೆಯನ್ನು ಮಾಡ್ತಾ ಇದ್ದೀವಿ. ಹಾಗೂ ವೇದಿಕೆಯಲ್ಲಿ ಎಲ್ಲರನ್ನೂ ಆಸನ ಕೂರಿಸಿ ಅವರಿಗೆಲ್ಲ ಒಂದು ಸನ್ಮಾನ ಸಮಾರಂಭವನ್ನು ಏರ್ಪಡಿಸಿದ್ದೀವಿ. ಸುಮಾರು 32 ವರ್ಷ ಮಾಡ್ಕೊಂಡಿದ್ದೀವಿ. PB ಶ್ರೀ ವಾದ್ಯಗೋಷ್ಠಿ ಎಂಬುದಾಗಿ ಮಾಡಿಕೊಂಡು ಅದರ ಮುಖಾಂತರ ನಾವು ಕೆಲವು ಭಕ್ತಿಗೀತೆಗಳು, ಚಿತ್ರಗೀತೆಗಳನ್ನ ಜನರಿಗೆ ಸಮರ್ಪಣೆ ಮಾಡ್ತಾ ಇದ್ದೀವಿ. ಸುಮಾರು ಇವತ್ತು ನಮ್ಮಲ್ಲಿ ಒಂದು 50 ಹುಡುಗರು ವಾಣಿಜ್ಯ ಪರೀಕ್ಷೆ ಬರ್ತಾ ಇದ್ದಾರೆ, ವಾಣಿಜ್ಯ ಕಲಿಕೆ ಬರ್ತಾ ಇದ್ದಾರೆ. ಹಾಗೂ ಒಂದು 25 ಹುಡುಗರು ಗಣಕ ಇದಕ್ಕೆ ಅಟೆಂಡ್ ಮಾಡ್ತಾ ಇದ್ದಾರೆ, ತರಬೇತಿ ಪಡಿತಾ ಇದ್ದಾರೆ. ಗಣಕ ಯಂತ್ರವನ್ನ ಹೇಳ್ಕೊಡ್ತಕ್ಕಂಥ ಇವರು ನಮ್ಮ ಶ್ರೀಮತಿಯವರು ಹೇಮಾ ಅವರು ಹೇಳ್ಕೊಡ್ತಾ ಇದ್ದಾರೆ. ದೊಡ್ಡ ದೊಡ್ಡ ವ್ಯಕ್ತಿಗಳು ಸುಮಾರು ಜನ ಅನ್ಕೊಳ್ಳಿ, ಎಲೆಕ್ಷನ್ಗಳು ಬಂದಾಗ ಸುಮಾರು ಟೈಮ್ನಲ್ಲಿ ರಾಜ್ಯೋತ್ಸವ ಮಾಡಿ ಬಿಟ್ಟುಬಿಡ್ತಾರೆ. ಆದ್ರೆ ನಮ್ಮ ಮಾಸ್ಟ್ರು ಸತತವಾಗಿ 32 ವರ್ಷದಿಂದ ಒಬ್ಬರೇ ನಿರಂತರವಾಗಿ ಈ ಕಾರ್ಯಕ್ರಮ ನಡೆಸ್ಕೊಂಡ್ಬರ್ತಾ ಇದ್ದಾರೆ. ಕನ್ನಡ ರಾಜ್ಯೋತ್ಸವವನ್ನ ಯಾರನ್ನೂ ಅವಲಂಬಿಸಲ್ಲ, ಸ್ವಂತ ಇವರಿಂದ ಅವರು ರಾಜ್ಯೋತ್ಸವ ನಡೆಸ್ಕೊಂಡ್ಬರ್ತಾವ್ರೆ. ಆದ್ರೆ ಒಂದು ನನಗೆ 74 ಆಯ್ತು, 73 ವರ್ಷ ಆಯ್ತು, ಇನ್ನು ರಾಜ್ಯೋತ್ಸವ ಮಾಡಲ್ಲ ಅಂತಾರೆ. ನವೆಂಬರ್ ತಿಂಗಳು ಬಂತು ಅಂತಂದ್ರೆ 23 ವರ್ಷ ದೊಡ್ಡ ಆಗತ್ತಾರ ಅವರು. ಇವ್ರಿಗೆ ಒಂದು ಇದು, ಯಾಕೆಂದ್ರೆ ರಾಜ್ಯೋತ್ಸವದ ಬಗ್ಗೆ ಅಷ್ಟೊಂದು ಕಳಕಳಿ ಇದೆ ಅವ್ರಿಗೆ ಇದೇ ತರ ನಡ್ಕೊಂಡು ಆದ್ರೆ ಬೇಳೆಚ್ಚು ಕಾರ್ಯಕ್ರಮ ಇದು ಅವ್ರು ನಡೆಸ್ತಾ ಇರೋದು. ಸುಮಾರು ಹುಡುಗರು ವಿದ್ಯಾರ್ಥಿಗಳು ಅದರಿಂದ ಕಲಿತು ಎಷ್ಟೋ ಜನ ಇವತ್ತು ಒಂದು ಒಳ್ಳೊಳ್ಳೆ ವಿದ್ಯೆಯಲ್ಲಿ ಸೇರ್ಕೊಂಡಿದ್ದಾರೆ. ಅದರಿಂದ ಅನ್ನ ಕೂಡ ತಿಂತಾ ಇದ್ದಾರೆ ಇಲ್ಲಿ ಕಲ್ತೋದರಲ್ಲ ಸರ್. ಅವರು ನಿರಂತರವಾಗಿ ಕುಗ್ರಂತಾಗಿ ಇದೇ ರೀತಿ ಅವರಿಗೆ ಒಂದು ರಾಜ್ಯೋತ್ಸವ ಮಾಡುವಂತ ಒಂದು ಛಲವನ್ನ ಕೊಡ್ಲಿ, ಪ್ರೋತ್ಸಾಹ ಕೊಡ್ಲಿ, ಜನಗಳಿಗೆ ಸಹಕರಿಸಲಿ ಅಂತ ಹೇಳಿ ಎರಡು ಮಾತು ಮುಗಿಸ್ತೇನೆ. ಕನ್ನಡ ರಾಜ್ಯೋತ್ಸವ ಬಗ್ಗೆ ಏನ್ ಹೇಳ್ಬೇಕಂತಂದ್ರೆ, ನಮ್ಮ ಕನ್ನಡಿಗರು
ಈಗ ಸ್ವಲ್ಪ ಕನ್ನಡನ ಮರಿತಾ ಇದ್ದಾರೆ. ನಾವು ಫಸ್ಟ್ ಏನ್ ಮಾಡ್ಬೇಕಂದ್ರೆ ನಮ್ ಕನ್ನಡ ಏನು ಅನ್ನೋದನ್ನ ನಾವು ತೋರಿಸ್ಬೇಕು. ಮತ್ತೆ ಎಲ್ಲರೂ ಕೂಡ ಕನ್ನಡದಲ್ಲಿ ಸ್ವಚ್ಛವಾಗಿ ಮಾತಾಡೋ ಅಂತ ಒಂದು ಮಾತನ್ನ ಮಕ್ಕಳಿಗೆ ಕಲಿಸ್ಬೇಕು. ಮತ್ತೆ ಶಿಸ್ತು ಇವೆಲ್ಲ ನೀಟಾಗಿ ಕಲಿಸಿದ್ರೆ ನಾವು ಮಕ್ಕಳಿಗೆ ಈಗಿನಿಂದಾನೇ ಅಂದ್ರೆ ಬೇಸಿಕ್ ಇಂದಾನೆ ನಾವು ಮಕ್ಕಳಿಗೆ ನಾವು ಇದೆಲ್ಲ ಕಲಿಸ್ತಾ ಹೋದ್ರೆ ಮುಂದಕ್ಕೆ ಅವ್ರಿಗೂ ಕೂಡ ಇದೇ ರೀತಿ ನಾವು ಇರ್ಬೇಕು, ಇದೇ ರೀತಿ ನಾವು ನಡ್ಕೊಂಡು ಹೋಗ್ಬೇಕು ಅನ್ನೋದು ಬರುತ್ತೆ. ಮತ್ತೆ ನಾನೇನ್ ಹೇಳಕ್ ಇಷ್ಟಪಡ್ತೀನಿ ಅಂತಂದ್ರೆ ಈ ಏನು ಇವ್ರು ವಾಣಿಜ್ಯ ಏನ್ ಇದ್ ಮಾಡಿದ್ದಾರೆ ಅದ್ರಲ್ಲೂ ಕೂಡ ನಾನು ಟ್ರೈನಿಂಗ್ ತಗೊಂಡು ನಾನು ಒಂದೆರಡು ದಿನ ಕ್ಲಾಸ್ ಅಟೆಂಡ್ ಮಾಡಿದ್ದೀನಿ. ತುಂಬಾ ಚೆನ್ನಾಗಿ ಇವರು ಹೇಳ್ಕೊಡ್ತಾರೆ. ಮತ್ತೆ ಎಲ್ಲಾ ಸ್ಟೂಡೆಂಟ್ಸ್ನು ಒಳ್ಳೆ ನೀತಿಯಿಂದ ಈ ತರ ಮಾಡ್ಕೊಳ್ಳಿ, ಹಿಂಗ್ ಬಂದ್ರೆ ನಿಮ್ಗೆ ಈ ತರ ಒಳ್ಳೇದಾಗುತ್ತೆ, ಏನೇನ್ ಬೆನಿಫಿಟ್ಸ್ ಇದೆ, ಏನೇನ್ ಫೆಸಿಲಿಟೀಸ್ ಇದೆ ಎಲ್ಲಾನು ಕೂಡ ಇವರು ತುಂಬಾ ಎಕ್ಸ್ಪ್ಲೈನ್ ಆಗಿ ಹೇಳ್ತಾರೆ. ನಮ್ ಗುರುಗಳು ಅಂತ ಹೇಳ್ಕೊಳಕ್ಕೆ ನಮ್ಗೆ ತುಂಬಾ ಖುಷಿ ಆಗುತ್ತೆ. ಅದಕ್ಕೋಸ್ಕರ ನಾವ್ ಇಲ್ಲಿ ಬಂದಿದ್ದೀನಿ. ಓಕೆ, ಥ್ಯಾಂಕ್ ಯು. ಕನ್ನಡ ರಾಜ್ಯೋತ್ಸವಕ್ಕೆ ಬಂದು ನಮಗೆ ಆಹ್ವಾನ ಮಾಡಿರು. ಅದು ಕುದೂರು ಪಂಚಾಯತಿ ಕಡೆಯಿಂದ ಅವ್ರಿಗೆ ಏನೇ ಸೌಲಭ್ಯ ನಾವು ಕೊಡ್ತೀವಿ. ನನ್ನ ಮಕ್ಕಳು ಇವ್ರ ಹತ್ರ ನಿನ್ನೆ ಕ್ಲಾಸಿಗೆ ಬಂದಿದ್ರು. ಅವ್ರಿಗೂ ತುಂಬಾ ಇದನ್ನ ಕಲಿಸಿದ್ದಾರೆ. ಅವ್ರಿಗೆ ಆಯುಷ ಆರೋಗ್ಯ ಕೊಟ್ಟು ಕಾಪಾಡಲಿ ಅಂತ ದೇವರಲ್ಲಿ ಪ್ರಾರ್ಥಿಸ್ತೀನಿ. ನನ್ನ ಹೆಸರು ವನಿತಾ ಕೆಪಿ ಅಂತ ಹೇಳಿ, ನಾನು ಇಲ್ಲಿ 2 ವರ್ಷಗಳಿಂದ ಇದೇ ವಿದ್ಯಾಸಂಸ್ಥೆಯಲ್ಲಿ ಶಿಕ್ಷಣವನ್ನು ಪಡ್ಕೊತಾ ಇದ್ದೀನಿ. ಸರ್ ತುಂಬಾ ಎಲ್ಲರಿಗೂ ಚೆನ್ನಾಗಿ ಎಲ್ಲರನ್ನು ಕಾನ್ಸಂಟ್ರೇಷನ್ ಮಾಡ್ತಾರೆ. ಪ್ರತಿಯೊಬ್ಬರೂ ಯಾರು ಬರ್ತಿದ್ದಾರೆ ಬರ್ತಿಲ್ಲ ಪ್ರತಿಯೊಬ್ಬರೂ ಕಾನ್ಸಂಟ್ರೇಷನ್ ಮಾಡ್ತಾರೆ. ಎಲ್ಲಾರನ್ನೂ ತುಂಬಾ ಚೆನ್ನಾಗಿ ಹೇಳ್ಕೊಡ್ತಾರೆ. ಇಲ್ಲಿ ಆಂಗ್ಲ ಮತ್ತೆ ಕನ್ನಡ ಬೆರಳೊಚ್ಚು ಹಾಗೂ ಗಣಕಯಂತ್ರ 3 ಕೂಡ ನಡ್ಸ್ಕೊಂಡು ಬರ್ತಿದ್ದಾರೆ. 32 ವರ್ಷದಿಂದನೂ ಕನ್ನಡ ರಾಜ್ಯೋತ್ಸವನ ಪ್ರತಿ ವರ್ಷ ಆಚರಿಸ್ಕೊಂಡ್ ಬರ್ತಿದ್ದಾರೆ. ಹಾಗೆ ಈ ವರ್ಷವೂ ಕೂಡ ಕನ್ನಡ ರಾಜ್ಯೋತ್ಸವವನ್ನು ಬಹಳ ವಿಜೃಂಭಣೆಯಿಂದ ಆಚರಿಸ್ತಿದ್ದಾರೆ. ಬೇರೆ ಕಡೆ ಎಲ್ಲ ಕಡೆನೂ ಇದೆ ಬೆರಳಚ್ಚು, ಆದ್ರೆ ತುಂಬಾ ಕಡಿಮೆ ಇದೆ ಪ್ರಮಾಣದಲ್ಲಿ. ಆದ್ರೆ ಈ ಕುದುರಿನಲ್ಲೇ ಇರುವುದರಿಂದ ಎಲ್ಲರೂ ಅದನ್ನ ಸದುಪಯೋಗ ಪಡಿಸಿಕೊಳ್ಳಬೇಕೆಂದು ಹೇಳ್ತಿದ್ದೀನಿ. ಇವತ್ತಿನ ಕಾರ್ಯಕ್ರಮ ನಮಗೆ ಹೊಸ್ತೇನಲ್ಲ, ಯಾಕೆಂದ್ರೆ 32 ವರ್ಷದಿಂದ ಮಾಡ್ತಿದ್ದಾರೆ. ಯಾಕೆ ನಾವು ಕಂಡಂಗೆ ನಾವು ಬರ್ತಾ ಇದೀವಿ ಅಂದರೆ ಗಾಯಕರಾಗಿ ಬರ್ತಾ ಇದೀವಿ. ಎಲ್ಲ ಗಾಯಕರು ಕನಿಷ್ಠ ಪಕ್ಷ ನಮ್ಗೆ ಬುದ್ಧಿ ತಿಳಿದಂಗೆ ಒಂದು 18 ವರ್ಷದಿಂದ ಈಗ ಆರ್ಕೆಸ್ಟ್ರಕ್ಕೆ ನಾವು ಬರ್ತಾ ಇದೀವಿ. ಕಾರ್ಯಕ್ರಮ ಎಲ್ಲರೂ ಕೈ ಜೋಡಿಸಿ ಮಾಡ್ತಾ ಇದೀವಿ. ಇಷ್ಟು ವರ್ಷ ಮಾಡ್ಕೊಂಬಂದಿದೆ ಅಂತಂದರೆ ಕುದೂರು ನಂಬರ್ 1 ನಮ್ಮ ಗುರುಗಳು ಅಂತ ಹೇಳ್ಬೋದು, ಕೆ.ವಿ. ಶ್ರೀ ಗುರುಗಳನ್ನ. ಇನ್ನು ಟೈಪಿಂಗ್ ಸ್ಕೂಲು ಅದು ಇದು ಅಂತ ಮಕ್ಳಿಗೆ ಹೆಲ್ಪ್ ಆಗೋ ಥರ ಎಲ್ಲ ಥರದ್ದು ಇಲ್ಲಿ ಇದು ಮಾಡ್ತಿದ್ದಾರೆ. ಈ ಊರಿಗೆ ಇದನ್ನು ನಮ್ಮ 3 ಜನ ಸರಿಯಾಗಿ ಯೂಸ್ ಮಾಡ್ಕೋಬೇಕು. ಈ ಒಂದು ಬೆರಳಚ್ಚು ಇದ್ರದ್ದು ಇರ್ಬೋದು, ಟೈಪಿಂಗ್ ಇರ್ಬೋದು, ಅವೆಲ್ಲ ಅದನ್ನೆಲ್ಲ ಕರೆಕ್ಟಾಗಿ ಇವರು ಇನ್ನು ನಮ್ಮೂರಿನ ಜನತೆ ಕರೆಕ್ಟಾಗಿ ಯೂಸ್ ಮಾಡ್ಕೊಂಡಿದ್ದೆ ಆಯಿತು ಅಂತಂದರೆ ನಮ್ಮ ಗುರುಗಳು ಸಹ ಉನ್ನತ ಮಟ್ಟಕ್ಕೆ ಬೆಳೆಯೋದಕ್ಕೆ ಅವಕಾಶ ಸಿಗುತ್ತೆ. ನನ್ನ ಹೃದಯ ತುಂಬು ಅಭಿನಂದನೆಗಳು ನಮ್ಮ ಗುರುಗಳಿಗೆ. ಕನ್ನಡ ರಾಜ್ಯೋತ್ಸವ ಇಷ್ಟು ವರ್ಷ ಮಾಡಿರೋದಕ್ಕೆ ಹೃದಯ ತುಂಬು ಧನ್ಯವಾದಗಳು. ಕರ್ನಾಟಕದ ಇತಿಹಾಸದಲ್ಲಿ ಬಂಗಾರದ ಯುಗದ ಕಥೆಯನ್ನು ಹಾಡುವೆ ಕೇಳಿ, ನಾ ಹಾಡುವೆ ಕೇಳಿ, ಹಾಡುವೆ ಕೇಳಿ, ನಾ ಹಾಡುವೆ ಕೇಳಿ. ಕರ್ನಾಟಕದ ಇತಿಹಾಸದಲ್ಲಿ ಜ್ಞಾನದ ಜ್ಯೋತಿಯು ವಿದ್ಯಾರಮ್ಯವು ಅನುಗ್ರಹಗೈದ ಭೂಮಿ ಇದು. ಜ್ಞಾನದ ಜ್ಯೋತಿಯು ವಿದ್ಯಾರಣ್ಯವು ಅನುಗ್ರಹಗೈದ ಭೂಮಿ ಇದು. ಅಕ್ಕ ಬುಕ್ಕರು ಆಳಿದರಿಲ್ಲಿ ಹರುಷದ ಮಳೆಯನ್ನು ಎಲ್ಲೋ ಚೆಲ್ಲಿ ವಿಜಯದ ಕಹಳೆಯ ಓದಿದರು. ವಿಜಯನಗರ ಸ್ಥಾಪನೆ ಮಾಡಿದರು. ಕರ್ನಾಟಕದ ಇತಿಹಾಸದಲ್ಲಿ ಸಿರಿಗನ್ನಡಂ ಗೆಲ್ಗೆ, ಸಿರಿಗನ್ನಡಂ ಗೆಲ್ಗೆ. ಧನ್ಯವಾದಗಳು. ಜೈ.